ಬನ್ನಿರಿ ನಾಷ್ಟ ಮಾಡೋಂಬರ್ರಿ. ಇವತ್ತು ಇಡ್ಲಿ ಮಾಡಿದ್ದ, ಆಮೇಲೆ ಪಾರ್ಥಿಗೆ ಫ್ರೆಶ್ ಮಾಡಿ ದೇವ್ರ ದರ್ಶನ ಮಾಡ್ಸಕತ್ತಿದ್ದ. ಡೈಲಿ ಅದೊಂದು ರುಟೀನ್ ಆಗ್ಬಿಟ್ಟದ ನಮ್ಗೆ. ಅವನಿಗೆ ದೇವ್ರ ನಮಸ್ಕಾರ ಮಾಡೋದು, ಕುಂಕುಮ ಹಚ್ಚೋದು. ಸೊ ಇವತ್ತು ಪ್ರಶಾಂತನ ಕಸಿನ್ ಬಂದಿದ್ದ, ಅವನ ಹತ್ರ ಹೋಗಿ ಆಟ ಆಡ್ಲಾಕತ್ತಿದ್ದ. ಸೊ ಅದು ಏನಾಯಿತು ಅಂತಂದ್ರೆ ಅವನಿಗೆ ಬ್ಲಾಗ್ ಮಾಡ್ತೀನಿ ಅಂತಂದ್ರೆ ಅವು ಬ್ಯಾಡ್ ಅಲ್ಲಾಕತ್ತಿದ್ದ. ಅಲ್ಲಿ ನೋಡ್ರಿ ಇವ ಏನು ಮಾಡತ್ತಾನಂದ್ರೆ ಅವ್ರ ಅಜ್ಜಿ ಏನಂತಾರ ಅವ್ರ ಅಜ್ಜಿ ಉದ್ಬತ್ತಿ ಬೆಳಗಾಕತ್ತಿದ್ರೆ ಅದನ್ನು ನೋಡ್ಕೋತ ಹೆಂಗೆ ನಿಂತ ನೋಡಿ. ಅಲ್ಲೇ ಅವನ ತಲೆ ಎಲ್ಲಿ ಯಾಕಡೆ ನೋಡ್ಬೇಕಂತ ಗೊತ್ತಿಲ್ಲ. ಒಟ್ಟಿಗೆ ನಾ ಕ್ಯಾಮ್ರಾಗ ನೋಡ್ತೀನಿ ಅಂದ್ರೆ ಅಲ್ಲಿ ನಾವು ಎಷ್ಟು ಕರೆಯಕತ್ತಿದ್ವಿ ಅವನಿಗೆ ನೋಡೋದೇ ಇಲ್ಲ. ಅದು ಅಗರಬತ್ತಿ ಬೆಳಗೋದೇ ನೋಡತ್ತಿದ್ದ. ಸೊ ಸಂಜೆಗೆ ಏನು ಮಾಡಬೇಕು ಅಂತ ಅಂದ್ಕೊಂಡು ಅಂದ್ರೆ ಸುಮ್ಮನೆ ಹೊರಗೆ ಹೋಗ್ಬೇಕು ಅಂದ್ಕೊಂಡು, ಮತ್ತು ಫಾದರ್ಸ್ ಡೇ ಬೇರೆ ಇತ್ತಲ್ಲ, ಸುಮ್ಮನೆ ಸೆಲೆಬ್ರೇಷನ್ ಅಂತ ಅವನಿಗೇನು ಗೊತ್ತಾಗಂಗಿಲ್ಲ. ಬಟ್ ನಮ್ಮ ಹೊರಗೆ ತಿರ್ಗಾಡ್ಬೇಕಂತ ಆಸೆ ಇತ್ತಲ್ಲ. ಸೊ ಹೊರಗೆ ಹೋಗಿದ್ವಿ. ಇಲ್ಲೇನಂದ್ರೆ ನಾವು ಫೋಟೋ ತೆಗ್ಸ್ಕೊಬೇಕಂತ ವಿಡಿಯೋ ಮಾಡ್ಬೇಕಂತ ನಾವು ಅಂತೀನಿ. ಅವ ಈ ಕಡೆ ನೋಡುವಲ್ಲ. ಈ ಕಡೆ ಆದ್ರೆ ಆ ಕಡೆ ಮತ್ತೇನು ಮಾಡ್ಬೇಕಂತಿಕೊಂಡು ಅಂತಂದ್ರೆ ಮತ್ತೆ ನಾ ಅವನಿಗೆ ಇಲ್ಲಿಂದ ಇಲ್ಲಿ ತೊಗೊಂಡು ತಿರುಗಾಡ್ಸಾಕತ್ತಿದ್ದ. ಇವ ಏನು ಕುಂದ್ರಂಗೆ ಕಾಣಿಸಂಗಲ್ಲ ಅಂತಿಕೊಂಡು ಪ್ರಶಾಂತಿಗೆ ಹೇಳ್ದೆ, ಆ ಸೈಡ್ ಹೋಗಿ ಕೂಡೋಣಪ್ಪ ಅಂತಿಕೊಂಡು. ಇಲ್ಲಂತವ ಎಲ್ಲ ಕಡೆ ಒಂದ್ಸತಿ ಹಿಂಗೆ ಸ್ಕ್ಯಾನ್ ಮಾಡೋಂಗಿಲ್ಲ, ಎಲ್ಲ ಒಂಥರ ನೋಡಿ ಎಲ್ಲ ಕಡೆ ನೋಡಿ ಸ್ಕ್ಯಾನ್ ಮಾಡ್ತಾನೆ. ಇದೆಲ್ಲ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ವೈಸು, ಆಮೇಲೆ ಕ್ವಾಲಿಟಿ ವೈಸು, ಆಮೇಲೆ ಲುಕ್ ವೈಸು ಭಾಳ ಚಲೋ ಇತ್ತು. ಇನ್ನೊಂದು ಸತಿ ಬರಬೇಕು. ಆ್ಯಕ್ಚುಲಿ ಇಲ್ಲಿ ನಾ ಜ್ಯೂಸ್ ಕೊಡಕತ್ತಿದ್ದ, ಅವ ನೋಡ್ರಿ ಬೇಕಂದ್ರೆ ಬೇಕು ಅಷ್ಟೇ. ಲಾಸ್ಟ್ ಟೈಮ್ ಇಲ್ಲಿಂದನೇ ಪ್ರಶಾಂತ ಐಸ್ ಕ್ರೀಮ್ ತಂದಿದ್ದ. ಸೊ ಇಲ್ಲಿ ಕಾಂಬಿನೇಷನಾಗಿ ಐಸ್ ಕ್ರೀಮ್ ತಿನ್ನೋಮಂತ ಅನಿಸುತ್ತಾ. ಸೊ ಅಲ್ಲಿ ತಿನ್ನಲಿಲ್ಲ ನಾವು, ಇಲ್ಲಿ ಬಂದ್ವಿ. ಆ್ಯಕ್ಚುಲಿ ನಾವು ಅಲ್ಲತ್ತಿದ ಸೌಕಾಶಾಗಿ ನೋಡ್ಕೊಂಡು ಹೋಗಂತಿಕೊಂಡು. ಆಮೇಲೆ ಇಲ್ಲಿ ಟೇಸ್ಟ್ ಅಂದರೆ ಮೂರು ಜನಕ್ಕೆ ಬೇರೆ ಬೇರೆ ಫ್ಲೇವರ್ಸು ತೊಗೊಂಡಿದ್ವಿ. ಕನ್ಫ್ಯೂಷನ್ ಆಗ್ಲಾಗತ್ತೈತಿ ಯಾವತ್ತು ತೊಗೋಬೇಕು ಅಂತಿಕೊಂಡು, ಯಾವುದ್ರ ಜೊತೆ ಯಾವತ್ತು ಕಾಂಬಿನೇಷನ್ ಮಾಡಿಕೊಂಡು ಅಂತಿಕೊಂಡು. ಓವರಾಲ್ ಎಲ್ಲ ಚಲೋನೇ ಇತ್ತು. ಬಟ್ ನನಗೇನು ಅನ್ನಿಸ್ತದೆ ಅಂತಂದ್ರೆ ನನಗೆ ಭಾಳ ಹೆವಿ ಆಯ್ತು ಅಂತ ನಾನು ಅಂದ್ಕೊಂಡೆ. ಬಟ್ ತಿನ್ನೋ ಟೈಮಿಗೆ ನೋಡ್ತೀನಿ ಭಾಳ ಟೇಸ್ಟಿ ಇತ್ತು, ಸೂಪರಾಗಿತ್ತು. ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೋಣ ಅಂತ ಅಂದ್ಕೊತಿದ್ವಿ. ಬಟ್ ಅವ ಆ್ಯಸ್ ಯೂಶ್ವಲ್ ಇನ್ನಲ್ಲಿ ನೋಡೋದೇ ಇಲ್ಲ. ಅವನಿಗೆ ಒಟ್ಟು ಅಲ್ಲಿ ಏನು ಮಾಡಕತ್ತಾರ ಅಂದ್ಕೊಂಡು ನಾವು ಒಂದು ಸ್ವಲ್ಪ ಪ್ರಶಾಂತನ ಫೋಟೋಸ್ ತೊಗೊಂಡು ಆಮೇಲೆ ಮತ್ತು ನಮ್ಮದು ಪಾರ್ಸಲ್ ರೆಡಿ ಆಗಿತ್ತು. ಸೊ ಪಾರ್ಸಲ್ ತೊಗೊಂಡು ಆಮೇಲೆ ಇಲ್ಲೊಂದು ಸ್ವಲ್ಪ ಸೆಲ್ಫಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಫ್ಯಾಮ್ಲಿ ಸೆಲ್ಫಿ ನೋಡ್ರಿ ಹೆಂಗೆ ಅಂತ ನಾವು ನೋಡಲ್ಲ. ಅದಾದಮೇಲೆ ಪ್ರಶಾಂತಿಗೆ ಹೇಳಿದೆ, ಬೈಕ್ ಮೇಲೆ ತೊಗೊಂಡು ಕುಂದ್ರಪ್ಪ ನೋಡೋಣ ಒಂದು ಸ್ವಲ್ಪ ಅವ್ನು ಕುಂದಿರ್ತಾನಂದ್ರೆ. ಇಲ್ಲ ಅಲ್ಲಿ ಆಜು ಬಾಜು ಎಲ್ಲ ಗಾಡಿಗಳು ಹೋಗ್ಲಾಕತ್ತಿದ್ವಲ್ಲ, ಅವ್ನ ಲಕ್ಷ ಎಲ್ಲ ಗಾಡಿ ಮೇಲೆ ಇತ್ತು. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾನು ವಿಡಿಯೋ ಎಂಡ್ ಮಾಡ್ತೀನಿ.